ಮಲೆನಾಡಿನಲ್ಲಿ ಬಿಡುವು ಕೊಡದೆ ಸುರಿತಾ ಇರುವ ಮಳೆ. ಶೃಂಗೇರಿ ಭಾಗದಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣವನ್ನ ಮಾಡಿದ ವರುಣ ಕ್ಷಣ ಕ್ಷಣಕ್ಕೂ ಕೂಡ ತುಂಗಾ ನದಿಯಲ್ಲಿ ನೀರಿನ ಪ್ರಮಾಣ ಏರಿಕೆ ಕಂಡಿದೆ. ಶೃಂಗೇರಿ ಭಾಗದಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ಕ್ಷಣ ಕ್ಷಣಕ್ಕೂ ತುಂಗಾ ನದಿಯಲ್ಲಿ ನೀರಿನ ಪ್ರಮಾಣ ಕೂಡ ಏರಿಕೆಯಾಗಿದೆ. ಗಾಂಧಿ ಮೈದಾನ್ ಜಲಾವೃತ, ಕಟ್ಟೆಬಾಗಿಲು ತಲುಪಿದ ನೀರು. ಇನ್ನು ಶೃಂಗೇರಿ ಭೋಜನ ಆಲಯದಲ್ಲಿ ತುಂಬಿದ ತುಂಗೆಯ ನೀರು. ಜಲಾವೃತಗೊಂಡ ಕೆವಿಆರ್ ರಸ್ತೆ, ವಾಹನ ಸಂಚಾರ ಕೂಡ ಅಸ್ತವ್ಯಸ್ತವಾಗಿದೆ. ಮಲೆನಾಡಿನಲ್ಲಿ ಬಿಡುವು ಕೊಡದೆ ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಶೃಂಗೇರಿ ಭಾಗದಲ್ಲಿ ಪ್ರವಾಹದ ಸ್ಥಿತಿ ಕೂಡ ವರುಣ ನಿರ್ಮಾಣವನ್ನ ಮಾಡಿದ್ದಾನೆ. ಇನ್ನು ಸಾಕಷ್ಟು ಮಳೆಗಳು ಕೂಡ ಮುಳುಗಡೆಗೊಂಡಿರುವಂತದ್ದು. ಚಿಕ್ಕಮಗಳೂರಿನ ಸುತ್ತಮುತ್ತ ಪ್ರದೇಶಗಳು, ಸುತ್ತಮುತ್ತಲಿರುವ ಮನೆಗಳಿಗೂ ಕೂಡ ಈಗ ಜಲಾವೃತ ಗಂಡಾಂತರ ಶುರುವಾಗಿದೆ. ಮಳೆಯಿಂದಾಗಿ ಅರ್ಧಕ್ಕರ್ಧ ರಸ್ತೆಗಳು ಕೂಡ ಮುಳುಗಡೆಗೊಂಡಿದೆ. ಜಲಾವೃತಗೊಂಡ ಕೆವಿಆರ್ ರಸ್ತೆ, ವಾಹನ ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿರುವಂತದ್ದು. ಸಾಕಷ್ಟು ಜನರು ಕೆಲಸಕ್ಕಂತ ಹೇಳಿ ಹೋಗ್ತಾ ಇರ್ತಾರೆ. ಈಗ ಅವರ ಸ್ಥಿತಿ ಕೂಡ ಅಲ್ಲಿ ಅತಂತ್ರ ಪರಿಸ್ಥಿತಿ ಉಂಟಾಗಿದೆ. ಈ ವರ್ಷವೂ ಸಹ